Hi, welcome back to my channel. ಆಸ್ಟ್ರೇಲಿಯಾದಲ್ಲಿ ಮೆಡಿಕಲ್ ಸರ್ವಿಸಸ್ ಹೇಗಿದೆ, ದಟ್ ಪರ್ಟಿಕ್ಯುಲರ್ಲಿ ಪ್ರೆಗ್ನೆನ್ಸಿ ಜರ್ನಿ ಅಂತ ಬಂದಾಗ ಇಲ್ಲಿ ಯಾವ ರೀತಿ ಎಕ್ಸ್ಟ್ರಾ ಕೇರ್ ಇರ್ಬೋದು ಅಥವಾ ಏನೆಲ್ಲ ಸರ್ವಿಸಸ್ ಪ್ರೊವೈಡ್ ಮಾಡ್ತಾರೆ ಅನ್ನೋ ಇನ್ಫಾರ್ಮೇಶನ್ ನಾನು ಈ ವಿಡಿಯೋದಲ್ಲಿ ಕವರ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ನನ್ನ ಹೆಸರು ಪ್ರಿಯಾ, ನಾನು ಆಸ್ಟ್ರೇಲಿಯಾದಿಂದ ಕನ್ನಡ ಬ್ಲಾಗ್ಸ್ ಮಾಡ್ತಾ ಇದ್ದೀನಿ. ಫಸ್ಟ್ ಥಿಂಗ್ ಹೇಳ್ಬೇಕಂತಂದ್ರೆ ಇಲ್ಲಿ ನಾವು ಯಾವುದೇ ಅಪಾಯಿಂಟ್ಮೆಂಟ್ ತಗೊಂಡ್ರು, ಈಗ GP ಹತ್ರ ಇರ್ಬೋದು ಅಥವಾ ಸ್ಕ್ಯಾನಿಂಗ್ ರಿಲೇಟೆಡ್ ಯಾವುದೇ ಅಪಾಯಿಂಟ್ಮೆಂಟ್ ತಗೊಂಡ್ರು ನಮ್ಗೆ ಯಾವ ಸ್ಲಾಟ್ ಕೊಟ್ಟಿರ್ತಾರೆ ಅದಕ್ಕಿಂತ ಒಂದು 5 ಮಿನಿಟ್ಸ್ ಪ್ರಿಯರ್ ಹೋದ್ರೆ ಸಾಕು. ನಾವು ದಿನವಿಡೀ ಅದಕ್ಕೆ ಹೋಗಿ ವೇಟ್ ಮಾಡ್ತಾ ಕುತ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ, ವೇಟಿಂಗ್ ಪೀರಿಯಡ್ ಇರೋದಿಲ್ಲ. ಸೊ ನಮ್ಗೆ ಕೊಟ್ಟಿರೋ ಸ್ಲಾಟ್ಗೆ ನಮ್ಮನ್ನ ಅವ್ರು ಕರೀತಾರೆ. ಸೊ ದಟ್ ಆ ಪರ್ಟಿಕ್ಯುಲರ್ ನಮ್ಗೆ ಕೊಟ್ಟಿರೋ ಸ್ಲಾಟಲ್ಲೇ ನಮಗೆ ಡಾಕ್ಟರ್ ಕನ್ಸಲ್ಟ್ ಮಾಡ್ತಾರೆ. ಅದೊಂದು ಗುಡ್ ಥಿಂಗ್ ಇಲ್ಲಿ. ಆ್ಯಂಡ್ ಅದನ್ನ ಬಿಟ್ಟರೆ ಈಗ ನಮ್ಮ ಜೊತೆ ನಮ್ಮ ಪಾರ್ಟ್ನರ್ನು ಕೂಡ ಎಲ್ಲದಕ್ಕೂ ಅಲೋ ಮಾಡ್ತಾರೆ. ಈವನ್ ಸ್ಕ್ಯಾನಿಂಗ್ ಇರ್ಬೋದು, ಇಲ್ಲ GP ಡಾಕ್ಟರ್ ಕನ್ಸಲ್ಟೇಷನ್ ಇರ್ಬೋದು, ಇಲ್ಲ ಬ್ಲಡ್ ಟೆಸ್ಟ್ ಇರ್ಬೋದು, ಪ್ರತಿಯೊಂದಕ್ಕೂ ಈವನ್ ಡೆಲಿವರಿ ಟೈಮಲ್ಲಿ ಲೇಬರ್ ವಾರ್ಡ್ಗೂ ಕೂಡ ನಮ್ಮ ಜೊತೆ ನಮ್ಮ ಪಾರ್ಟ್ನರ್ನ ಅಲೋ ಮಾಡ್ತಾರೆ. ಎಮೋಷನಲ್ ಸಪೋರ್ಟ್ ಸಿಗುತ್ತೆ ಅನ್ನೋದು ಒಂದು ಕಾರಣಕ್ಕೋಸ್ಕರ ನಮ್ಮ ಜೊತೆ ಅವರನ್ನು ಅಲೋ ಮಾಡ್ತಾರೆ. ದಟ್ಸ್ ದ ಬೆಸ್ಟ್ ಪಾರ್ಟ್ ಆ್ಯಕ್ಚುಲಿ. ಈವನ್ ಇಲ್ಲಿ ಸ್ಕ್ಯಾನಿಂಗ್ ಹೋದಾಗಲೂ ಅಷ್ಟೇ, ಈಗ ಸ್ಕ್ಯಾನಿಂಗ್ ಹೇಗೆ ಅಂತಂದ್ರೆ ರೇಡಿಯೋಲಜಿಸ್ಟ್ ಇರ್ತಾರೆ, ಅವ್ರಿಗೆ ಆಕ್ಸೆಸ್ ಇರುತ್ತೆ ಅಲ್ವಾ, ಮಾನಿಟರ್ ಆಕ್ಸೆಸ್ ಇರುತ್ತೆ, ಅವರು ಮಾನಿಟರ್ ಮಾಡ್ತಾ ಇರ್ತಾರೆ ಬೇಬಿ ಮೂವ್ಮೆಂಟ್ಸ್ ಎಲ್ಲ ಅಲ್ವಾ. ಬಟ್ ಇಲ್ಲಿ ಹೇಗೆ ಅಂದ್ರೆ ಅದ್ರ ಜೊತೆಗೆ ನಮ್ಮ ಮುಂದೆನೂ ಒಂದು ಡಿಸ್ಪ್ಲೇ ಇರುತ್ತೆ. ಸೊ ದಟ್ ನಾವು ಕೂಡ ರೇಡಿಯೋಲಜಿಸ್ಟ್ ಏನ್ ಆಕ್ಸೆಸ್ ಮಾಡ್ತಾರೋ ಬೇಬಿ ಮೂವ್ಮೆಂಟ್ಸ್ ಇರ್ಬೋದು, ಪ್ರತಿಯೊಂದು ನಾವು ನೋಡ್ಬೋದು. ನಮಗೂ ನಮ್ಮ ಪಾಪುದು ಎಲ್ಲ ಫೇಸಸ್ನ ನೋಡೋ ಥರ ಒಂದು ಆಪ್ಷನ್ ಇದೆ. ದಟ್ಸ್ ದ ಬೆಸ್ಟ್ ಪಾರ್ಟ್ ಆ್ಯಕ್ಚುಲಿ. ಲಿಟ್ರಲಿ ನಾವು ಎವ್ರಿ ಸ್ಕ್ಯಾನಿಂಗಲ್ಲೂ ವೆಯ್ಟ್ ಮಾಡ್ತಾ ಇರ್ತೀವಿ, ನೆಕ್ಸ್ಟ್ ಸ್ಕ್ಯಾನ್ ಯಾವಾಗ ಕರೀತಾರೋ ಅಂತ. ಅದ್ರದ್ದು ಅಂದ್ರೆ ಈಗ ಪ್ರತಿಯೊಂದು ಬೆಳವಣಿಗೆ ಫೇಸಸ್ನು ನಾವು ನೋಡಿದ್ದೀವಿ. ಅದಂತೂ ಒಂಥರ ತುಂಬ ಖುಷಿ ಅನಿಸುತ್ತೆ ಫೇಸಸ್ ಎಲ್ಲ ನೋಡೋದಕ್ಕೆ. ಎಕ್ಸ್ಟ್ರಾ ಸರ್ವಿಸಸ್ ಅಂತ ಬಂದರೆ ನಮಗೆ ಪ್ರಿಯಾರಿಟಿ ಕೊಡ್ತಾರೆ ಇಲ್ಲಿ. ಇವಾಗ ಫಸ್ಟ್ ಬೇಬಿ ಇದ್ರಂತೂ ಏನೂ ಐಡಿಯಾನೇ ಇರಲ್ಲ ಅಲ್ವಾ. ಫಾರ್ ಎಕ್ಸಾಂಪಲ್ ನಮ್ಮನ್ನೇ ತಗೊಂಡ್ರೆ ನಮಗೆ ಆ್ಯಕ್ಚುಲಿ ಏನೂ ಐಡಿಯಾ ಇರಲಿಲ್ಲ. ನಾವಿಬ್ಬರೇ ಮ್ಯಾನೇಜ್ ಮಾಡೋದು ಹೇಗೆ ಏನು ಅನ್ನೋದೊಂದು ಸ್ಟಾರ್ಟಿಂಗ್ ಎಲ್ಲ ಟೆನ್ಷನ್ ಇರ್ತಿತ್ತು. ಎಷ್ಟೊಂದು ಇನ್ಫಾರ್ಮೇಷನ್ಸ್ ನಮಗೆ ಗೊತ್ತೇ ಇರಲ್ಲ. ಬಟ್ ಇಲ್ಲಿ ಹೇಗೆ ಮಾಡ್ತಾರೆ ಅಂತಂದರೆ, ಇವಾಗ ನಾವು ಎವ್ರಿ ವೀಕ್ ಅಂದರೆ ನಮ್ಮದು ವಿಸಿಟ್ ಇರುತ್ತಲ್ವಾ, ಆ ವಿಸಿಟ್ ಟೈಮಲ್ಲಿ ನಮಗೆ ಥಿಯರಿಟಿಕಲ್ ಕ್ಲಾಸಸ್ ಕೂಡ ಇರುತ್ತೆ. ಅಂದರೆ ಇವಾಗ ಬೇಸಿಕ್ಕಿಂದ ಅದನ್ನು, ಈಗ ಫಾರ್ ಎಕ್ಸಾಂಪಲ್ ಈಗ ಬೇಬಿ ರ್ಯಾಪ್ ಮಾಡೋದ್ರಿಂದ ಇರ್ಬೋದು, ನ್ಯಾಪಿ ಚೇಂಜ್ ಹೇಗೆ ಮಾಡೋದು, ಆಮೇಲೆ ಬೇಬಿದು ಸ್ಲೀಪಿಂಗ್ ಪೊಸಿಷನ್ ಹೇಗೆ ನೋಡ್ಕೋಬೇಕು. ಸೊ ಪ್ರತಿಯೊಂದೂ ನಮಗೆ ಬೇಸಿಕ್ಕಿಂದ ಹೇಳ್ತಾ ಹೋಗ್ತಾರೆ. ಅವಾಗ ಈಗ ನ್ಯೂ ಬಾರ್ನ್ ಅಂದರೆ ಫಸ್ಟ್ ಬೇಬಿ ಇದ್ರೂ ನಮಗೆ ಅಷ್ಟೊಂದು ಟೆನ್ಷನ್ ಇರೋದಿಲ್ಲ. ಕಂಪ್ಯಾರಿಟಿವ್ಲಿ ನಮಗೆ ಇವಾಗ ಎಷ್ಟೊಂದು ಇನ್ಫಾರ್ಮೇಷನ್ ಗೊತ್ತು, ನಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಆ್ಯಕ್ಚುಲಿ ಬೂಸ್ಟ್ ಆಗಿದೆ. ಈಗ ನಾವು ಇಬ್ಬರೇ ಇದ್ರೂ ಕೂಡ ನಾವು ಮ್ಯಾನೇಜ್ ಮಾಡ್ಬೋದು ಅನ್ನಷ್ಟು ಕಾನ್ಫಿಡೆನ್ಸ್ ಬಂದಿದೆ ನಮಗೆ ಆ್ಯಕ್ಚುಲಿ. ಆ್ಯಂಡ್ ಈವನ್ ನಮಗೆ ಆ ಥಿಯರಿಟಿಕಲ್ ಕ್ಲಾಸಸ್ ಜೊತೆಗೆ ಲೇಬರ್ ವಾರ್ಡ್ದು ಟೂರ್ ಕೂಡ ಇರುತ್ತೆ. ಸೊ ದ್ಯಾಟ್ ನಾವು ಡೆಲಿವರಿ ಟೈಮಲ್ಲಿ ನಮಗೆ ಲೇಬರ್ ವಾರ್ಡ್ ಹೇಗಿರುತ್ತೆ, ನಮ್ಗೆ ಫಸ್ಟೇ ನಮಗೆ ಗೊತ್ತಿರಲಿ ಏನೇನೆಲ್ಲ ಇರೋ ಹತ್ರ ಏನೆಲ್ಲ ಎಕ್ವಿಪ್ಮೆಂಟ್ಸ್ ಇದೆ, ಏನೆಲ್ಲ ಹೇಗಿರುತ್ತೆ ಲೇಬರ್ ವಾರ್ಡ್ ಅನ್ನೋದಕ್ಕೋಸ್ಕರ ಫಸ್ಟೇ ನಮಗೆ ಟೂರ್ ಕೊಡ್ತಾರೆ. ಅದ್ರ ಜೊತೆಗೆ ಇನ್ನೊಂದೇನು ಅಂದರೆ ನಮ್ಮದು ಬರ್ತ್ ಪ್ರಿಫರೆನ್ಸ್ನ ನಾವು ಸೆಟ್ ಮಾಡ್ಕೋಬೋದು ಇಲ್ಲಿ. ಅಂತಂದರೆ ಇವಾಗ ನಮಗೆ ಲೇಬರ್ ವಾರ್ಡ್ ಯಾವ ರೀತಿ ಬೇಕು, ನಮಗೆ ಹೇಗೆ ಬೇಕು ಹಾಗೆ ನಾವು ನಮ್ಮ ಪ್ರಿಫರೆನ್ಸ್ ತಗೊಂಡು ಅದನ್ನು ಸೆಟ್ ಮಾಡಿಕೊಡ್ತಾರೆ. ಫಾರ್ ಎಕ್ಸಾಂಪಲ್ ಇವಾಗ ನನಗೆ ಮ್ಯೂಸಿಕ್ ಕೇಳಿದ್ರೆ ಮೇ ಬಿ ರಿಲ್ಯಾಕ್ಸ್ ಅನಿಸ್ಬೋದು, ಅದೇ ಇನ್ನೊಬ್ಬರಿಗೆ ಇವಾಗ ಒಂದು ಡಿಮ್ ಲೈಟ್ ವಿತ್ ಸೆಂಟೆಡ್ ಕ್ಯಾಂಡಲ್ಸ್ ಇದ್ರೆ ಅವ್ರಿಗೆ ರಿಲ್ಯಾಕ್ಸ್ ಅನ್ಸ್ಬೋದು, ಇನ್ನೊಬ್ರಿಗೆ ಆಯಿಲ್ ಮಸಾಜ್ ಇದ್ರೆ ತಗೊಂಡ್ರೆ ರಿಲ್ಯಾಕ್ಸ್ ಅನ್ಸ್ಬೋದು. ಸೊ ಈಚ್ ಆ್ಯಂಡ್ ಎವ್ರಿ ಪರ್ಸನ್ ಡಿಫರ್ ಆಗುತ್ತೆ ಅಲ್ವಾ ಅವ್ರವ್ರ ಪ್ರಿಫರೆನ್ಸು. ಸೊ ಅವ್ರಿಗೆ ಯಾವ ರೀತಿ ಬೇಕು, ಯಾವ ರೀತಿ ಇದ್ರೆ ಅವ್ರು ರಿಲ್ಯಾಕ್ಸ್ ಆಗ್ತಾರೆ, ಯಾವ ರೀತಿ ಇದ್ರೆ ಅವ್ರು ಕಂಫರ್ಟ್ ಇರ್ತಾರೆ ಅನ್ನೋದನ್ನ ಕೇಳ್ಕೊಂಡು ಆ ಲೇಬರ್ ವಾರ್ಡ್ನ ನಮಗೆ ನಮ್ಮ ಪ್ರಿಫರೆನ್ಸ್ ಮೇಲೆ ಅದಕ್ಕೆ ಪ್ರಿಯಾರಿಟಿ ಕೊಟ್ಟು ಅದನ್ನ ಸೆಟ್ ಮಾಡಿಕೊಡ್ತಾರೆ. ಅದೊಂದು ಆಪ್ಷನ್ ಇದೆ. ಆ್ಯಂಡ್ ಈವನ್ ಬರ್ತ್ ಪ್ಲೇಸ್ನ ಕೂಡ ನಾವು ಸೆಲೆಕ್ಟ್ ಮಾಡ್ಬೋದು. ಈವನ್ ನಮಗೆ ಹಾಸ್ಪಿಟಲಲ್ಲಿ ಕಂಫರ್ಟ್ ಅನ್ಸಲ್ಲ, ಬೇಡ ಅಂತಂದರೆ ಈವನ್ ನಾವು ಮನೇಲಿ ಕೂಡ ಚೂಸ್ ಮಾಡ್ಬೋದು, ಅದು ಕೂಡ ಆಪ್ಷನ್ ಇದೆ. ಅದನ್ನು ಬಿಟ್ಟರೆ ಈವನ್ ಲೇಬರ್ ವಾರ್ಡ್ಗೆ ನಾನು ಆಗಲೇ ಹೇಳ್ದಂಗೆ ನಮ್ಮ ಹಸ್ಬೆಂಡ್ನು ಕೂಡ ಅಲೋ ಮಾಡ್ತಾರೆ ನಮ್ಮ ಜೊತೆ. ಸೊ ದ್ಯಾಟ್ ನಮಗೊಂದು ಎಮೋಷ್ನಲ್ ಸಪೋರ್ಟ್ ಸಿಗುತ್ತೆ ಥ್ರೂ ಔಟ್ ಆ ಡೆಲಿವರಿ ಟೈಮಲ್ಲಿ ಅಂತ. ಇನ್ನೊಂದು ತುಂಬ ಇಂಪಾರ್ಟೆಂಟ್ ನನಗೆ ಪರ್ಸ್ನಲಿ ಇಷ್ಟ ಆಗಿದ್ದು ಕಾನ್ಸೆಪ್ಟ್ ಬಂದು ಅಂಬಲಿಕಲ್ ಕಾರ್ಡ್ ಇರುತ್ತಲ್ವಾ, ಅಂದ್ರೆ ಈಗ ಡೆಲಿವರಿ ಆದಮೇಲೆ ಅಂಬಲಿಕಲ್ ಕಾರ್ಡ್ ಇರುತ್ತಲ್ಲ, ಸೊ ಅದನ್ನ ಯೂಶಲಿ ಡಾಕ್ಟರ್ಸ್ ಕಟ್ ಮಾಡ್ತಾರೆ. ಬಟ್ ಇಲ್ಲಿ ಯಾವ ರೀತಿ ಅಂತಂದ್ರೆ ಹಸ್ಬೆಂಡ್ ಕೈ ಕಟ್ ಮಾಡಿಸ್ತಾರೆ.
ಸೊ ಅದಂತೂ ನನಗೆ ತುಂಬ ಅಂದರೆ ತುಂಬ ಕನೆಕ್ಟ್ ಆಯಿತು. ಬಿಕಾಸ್ ಅದೊಂಥರ ಇವಾಗ ಅಂಬಲಿಕಲ್ ಕಾರ್ಡ್ ಕಟ್ ಆದಮೇಲೆ ಒಂದು ಲೀಗಲ್ ಆಗಿ ಪಾಪುಗೆ ಒಂದು ಏನಂತಾರೆ, ಪಾಪುದು ಲೀಗಲ್ ಆಗಿ ಒಂದು ಹೊಸ ಜೀವನ ಸ್ಟಾರ್ಟ್ ಆದಂಗೆ ಲೆಕ್ಕ ಅಲ್ವಾ. ಸೊ ಅದನ್ನ ಫಾದರ್ ಕೈ ಇನಾಗ್ರೇಟ್ ಮಾಡಿಸೋ ಥರ ಕಾನ್ಸೆಪ್ಟ್ ಅದು. ನನಗೆ ಪರ್ಸ್ನಲಿ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಅದಂತೂ ತುಂಬ ಚೆನ್ನಾಗಿದೆ. ಸೊ ಇಲ್ಲಿ ಯಾವ ರೀತಿ ಅಂತಂದರೆ ಮೇನ್ಲಿ ಮದರ್ಗೆ ತುಂಬಾ ಪ್ರಿಫರೆನ್ಸ್ ಕೊಡ್ತಾರೆ, ಲೈಕ್ ತುಂಬ ಪ್ರಿಯಾರಿಟಿ ಕೊಡ್ತಾರೆ. ಅವ್ರಿಗೆ ಯಾವ ರೀತಿ ಬೇಕು ಪ್ರತಿಯೊಂದು, ಈಗ ನಾನು ಆಗಲೇ ಹೇಳ್ದಂಗೆ ಲೇಬರ್ ವಾರ್ಡ್ ಸೆಟಪ್ ಮಾಡೋದ್ರಿಂದ ಹಿಡಿದು ಟಿಲ್ ದ ಡೆಲಿವರಿ ಎಂಡ್ ಆಗೋ ತನಕನೂ ಪ್ರತಿಯೊಂದಕ್ಕೂ ಅವ್ರಿಗೆ ಪ್ರಿಯಾರಿಟಿ ಕೊಟ್ಟು ನಿಮ್ಗೆ ಯಾವ ರೀತಿ ಬೇಕು, ಯಾವ ರೀತಿ ಇದ್ರೆ ನಿಮ್ಗೆ ಕಂಫರ್ಟ್ ಅನ್ನೋದನ್ನ ಕೇಳ್ಕೊಂಡು ಅದನ್ನು ಸೆಟಪ್ ಮಾಡ್ತಾರೆ. ಐ ಥಿಂಕ್ ಆ ಸರ್ವಿಸ್ನ ವಿ ಕಾಂಟ್ ಎಕ್ಸ್ಪ್ಲೇನ್ ಥ್ರೂ ವರ್ಡ್ಸ್ ಅನ್ಸುತ್ತೆ. ಎವ್ರಿ ವುಮೆನ್ ಡಿಸರ್ವ್ಸ್ ಇಟ್. ಇಲ್ಲಿ ನಾನು ಆಗಲೇ ಹೇಳ್ದಂಗೆ ಸ್ಕ್ಯಾನಿಂಗ್ ಯಾವ ರೀತಿ ನಡೆಯುತ್ತೆ ಅನ್ನೋದಕ್ಕೆ ಒಂದು ನಂದು ಒಂದು ಸ್ಕ್ಯಾನಿಂಗ್ ಕ್ಲಿಪ್ನ ನಾನು ಈ ವಿಡಿಯೋದಲ್ಲಿ ಅಟ್ಯಾಚ್ ಮಾಡಿರ್ತೀನಿ, ಹೋಗಿ ನೋಡ್ಕೊಂಡು ಬನ್ನಿ. ಹೇಗೆ ಅನಿಸ್ತಾ ಇದೆ ಆಫ್ಟರ್ 2 months ಪಾಪು ನೋಡಕ್ ಹೋಗ್ತಾ ಇರೋದು? ತುಂಬ ಖುಷಿ ಆಗ್ತಾ ಇದೆ, ತುಂಬ ಎಕ್ಸೈಟ್ಮೆಂಟ್ ಇದೆ. ಟೆನ್ಷನ್ ಆಗ್ತಿದ್ಯಾ? ಲೈಟಾಗಿ ಟೆನ್ಷನ್ ಆಗ್ತಾ ಇದೆ, ಪಾಪು ಅಲ್ವಾ. ಇವತ್ತೇ ಬಾಯ್ ಗರ್ಲಾಗಿ ಗೊತ್ತಾಗ್ತಿತ್ತು. ನಾನು ಅವತ್ತಿಂದ ತುಂಬ ಕಾಯ್ತಾ ಇದ್ದೆ, ಬಟ್ ನಮ್ಮದು ಫಂಕ್ಷನ್ ಕಾಯಲೇಬೇಕು. ಇಟ್ಸ್ ಓಕೆ, ಆ ಎಕ್ಸೈಟ್ಮೆಂಟ್ ಹಂಗೆ ಉಳಿಸ್ಕೊಳ್ಳೋಣ. ಖುಷಿ ಎಕ್ಸೈಟ್ಮೆಂಟ್ ಎಲ್ಲ ಹಂಗೆ ಇರುತ್ತೆ. ಲಾಸ್ಟ್ ಟೈಮ್ ಸ್ಕ್ಯಾನಿಂಗ್ ಎಲ್ಲ ತುಂಬಾ ಎಂಜಾಯ್ ಮಾಡಿದ್ವಿ ಅಲ್ವಾ? ಹೌದು. ಪಾಪ ರೇಡಿಯೋಲಜಿಸ್ಟ್ ತುಂಬಾನೇ ಕಷ್ಟಪಡ್ತಾ ಇದ್ರು, ನಾವು ಸಖತ್ ಎಂಜಾಯ್ ಮಾಡ್ತಾ ಇದ್ವಿ. ಏನಾಗುತ್ತೆ ಅಂತ ಒಳ್ಳೇದಾದ್ರೆ ಸರಿ, ಪಾಪು ಹೆಲ್ದಿ ಆಗಿದ್ರೆ ಅಷ್ಟೇ ಖುಷಿ. ಇಲ್ಲೆಲ್ಲ 5th month ಸ್ಕ್ಯಾನಿಂಗ್ ಹೋಗ್ತೀವಲ್ವಾ, ಆವಾಗಲೇ ನಮಗೆ ಬೇಬಿದು ಜೆಂಡರ್ ರಿವೀಲ್ ಮಾಡ್ತಾರೆ. ನಾವೇನಾದರೂ ಜೆಂಡರ್ ರಿವೀಲ್ ಇವೆಂಟ್ ಮಾಡಬೇಕು ಅಂತಿದ್ರೆ ನಾವು ಅಲ್ಲೇ ಫಸ್ಟೇ ಇನ್ಫಾರ್ಮ್ ಮಾಡಿದ್ರೆ ನಮ್ಗೆ ಅವ್ರು ಡೈರೆಕ್ಟಾಗಿ ಜೆಂಡರ್ ಹೇಳ್ಬಿಡಲ್ಲ. ಅದ್ರ ಬದಲು ನಮಗೆ ಜೆಂಡರ್ ಪಾಪುದು ಯಾವ ಜೆಂಡರ್ ಅನ್ನೋದನ್ನು ಪ್ರಿಂಟ್ ತೆಗೆದು ಎನ್ವಲಪ್ ಒಳಗೆ ಎನ್ಕ್ಲೋಸ್ ಮಾಡಿ ಕೊಡ್ತಾರೆ. ಸೊ ನಾವು ಅದನ್ನು ತೊಗೊಂಡು ಹೋಗಿ ನಮಗೆ ಯಾವ ಥೀಮಲ್ಲಿ ನಾವು ರಿವೀಲ್ ಮಾಡ್ಕೋಬೇಕು ಅಂದ್ಕೊಂಡಿದ್ವಿ, ಐದರ್ ಥ್ರೂ ಕೇಕ್ ಇರ್ಬೋದು ಅಥವಾ ಬಲೂನ್ ಥ್ರೂ ಇರ್ಬೋದು. ಸೊ ನಮ್ಗೆ ಯಾವ ಥೀಮ್ ಬೇಕನ್ಸುತ್ತೆ ಆ ಥೀಮ್ ಥ್ರೂ ನಾವು ರಿವೀಲ್ ಮಾಡ್ಕೋಬೋದು. ನಮ್ಮದು ಸೀಮಂತ ಇದ್ದಿದ್ದರಿಂದ ಅವತ್ತೇ ಜೆಂಡರ್ ರಿವೀಲ್ ಇವೆಂಟು ಮಾಡ್ಕೊಳ್ಳೋಣ ಅಂತ ಹೇಳಿ ನಾವು ಫಸ್ಟೇ ಇನ್ಫಾರ್ಮ್ ಮಾಡಿ ಆ ಎನ್ವಲಪ್ನ ಕಲೆಕ್ಟ್ ಮಾಡ್ಕೊಂಡಿದ್ವಿ. ನಾನು ಆಗಲೇ ಹೇಳ್ದಂಗೆ ನಮ್ಮ ಮುಂದೆನೂ ಇಲ್ಲಿ ಒಂದು LED ಡಿಸ್ಪ್ಲೇ ಇರುತ್ತೆ. ಸೊ ನಾವು ಕೂಡ ಬೇಬಿ ಮೂಮೆಂಟ್ಸ್ ಪ್ರತಿಯೊಂದೂ ನೋಡ್ಬೋದು. ಜೊತೆಗೆ ರೇಡಿಯೋಲಜಿಸ್ಟ್ ನಮಗೆ ಎಲ್ಲದನ್ನೂ ಎಕ್ಸ್ಪ್ಲೇನ್ ಕೂಡ ಮಾಡ್ತಾರೆ. ಈಗ ಪ್ಲೆಸೆಂಟಾ ಇರ್ಬೋದು, ಅದರಲ್ಲಿ ಬ್ಲಡ್ ಫ್ಲೋ ಆಗೋದ್ರ ಬಗ್ಗೆ ಇರ್ಬೋದು, ಅಥವಾ ಪಾಪುದು ಮೂಮೆಂಟ್ಸ್ ರಿಲೇಟೆಡ್ ಏನೇ ಇದ್ರೂ ಎಕ್ಸ್ಪ್ಲೇನ್ ಮಾಡ್ತಾರೆ. ಮೂಮೆಂಟ್ಸ್ ಎಲ್ಲ ನೋಡ್ಕೊಂಡು ನಾವು ಎಂಜಾಯ್ ಮಾಡ್ಬೋದು. ಫಸ್ಟ್ ರೌಂಡ್ ಸ್ಕ್ಯಾನಿಂಗ್ ಮುಗೀತು, ಬಟ್ ಅಷ್ಟೊಂದು ನೀಟಾಗಿ ಮೆಷರ್ಮೆಂಟ್ ಎಲ್ಲ ಸಿಗಲಿಲ್ಲ. ಪಾಪು ತುಂಬಾ ಮೂವ್ ಆಗ್ತಾಯಿತ್ತು. ಅವರಿಗೆ ಇನ್ನೂ ಮೆಷರ್ಮೆಂಟ್ಸ್ ಎಲ್ಲ ತೊಗೊಳಕ್ಕೆ ಇನ್ನೂ ಕರೆಕ್ಟಾಗಿ ಆಗಿಲ್ಲ. ಅದಕ್ಕೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಮತ್ತೆ ಬನ್ನಿ ಅಂತ ಹೇಳಿದ್ದಾರೆ. ತುಂಬ ಹೈಪರ್ ಆ್ಯಕ್ಟಿವ್ ಬೇಬಿ, ಪ್ರಿಪೇರ್ಡ್ ಫಾರ್ ದಟ್ ಅಂತ ಹೇಳಿದ್ರು. ಸೊ ಇವಾಗ ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಮತ್ತೆ ಹೋಗಬೇಕು ಸೆಕೆಂಡ್ ರೌಂಡ್ಗೆ. ಹೋಪ್ ಅವಾಗಲಾದ್ರೂ ಕರೆಕ್ಟಾಗಿ ಮೆಷರ್ಮೆಂಟ್ ಸಿಗುತ್ತೆ ಅಂತ. ಯಾ ಲೆಟ್ಸ್ ಸಿ. Like just now it was facing up the whole time, now it's facing down, which is good. Is it good? Good. For That's good. the thing is it's still moving non-stop, so even if it's in the correct position, a good position for me, Sorry for that. it just won't stop. So be prepared for a very active one. Oh my God. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಟಿಲ್ ದೆನ್ ಕೀಪ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್.